ನಮಸ್ಕಾರ. ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ವೈದ್ಯರ ಕೊರತೆ ಬಗ್ಗೆ ಧ್ವನಿಗೆ ಉಡಾಫೆ ಉತ್ತರ ನೀಡಿದ್ದ ಆರೋಗ್ಯ ಇಲಾಖೆಯ ಪ್ರಾದೇಶಿಕ ವಲಯ ಜಂಟಿ ನಿರ್ದೇಶಕ ಪ್ರಕಾಶ್. ಮಾಜಿ ಸಚಿವ ಸಿಟಿ ರವಿಗೆ ತಾತ್ಕಾಲಿಕ ರಿಲೀಫ್ ನೀಡಿದ ಹೈಕೋರ್ಟ್, ಬಲವಂತದ ಕ್ರಮ ಕೈಗೊಳ್ಳದಂತೆ ಪೊಲೀಸರಿಗೆ ಸೂಚನೆ. ಕೆಪಿಎಸ್ಸಿ ಪಶುವೈದ್ಯರ ನೇಮಕಾತಿ ಅಕ್ರಮ ಪ್ರಕರಣ ಸಿಐಡಿ ತನಿಖೆಗೆ ಆದೇಶ. ಹಾಗೂ ದಿವಂಗತ ಮಾತೃಶ್ರೀ ಚೆನ್ನಮ್ಮ ದೇವೇಗೌಡರಿಗೆ ಭಾವಪೂರ್ಣ ನುಡಿನಮನ. ಆದರ್ಶ ದಾಂಪತ್ಯ ಸೇವೆ ದೈವಭಕ್ತಿಯ ಪ್ರತಿರೂಪ ಎಂದು ಬಣ್ಣನೆ. ವಾರ್ತೆಗಳ ವಿವರ. ಅರಕಲಗೂಡು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಬಗ್ಗೆ ಧ್ವನಿ ಎತ್ತಿದ ಸಾರ್ವಜನಿಕರಿಗೆ ಉಡಾಫೆ ಉತ್ತರ ನೀಡಿದ ಆರೋಗ್ಯ ಇಲಾಖೆಯ ಪ್ರಾದೇಶಿಕ ವಲಯ ಜಂಟಿ ನಿರ್ದೇಶಕ ಪ್ರಕಾಶ್. ಅರಕಲಗೂಡು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವಿವಿಧ ವಿಭಾಗದ ವೈದ್ಯರ ಕೊರತೆ ಹಾಗೂ ಟೆಕ್ನಿಷಿಯನ್ ಹಲವಾರು ವರ್ಷಗಳಿಂದ ಖಾಲಿ ಇದ್ದು ಭರ್ತಿಗೆ ಸೂಕ್ತ ಕ್ರಮ ಕೈಗೊಳ್ಳಿ ಎಂದು ಮನವಿ ಮಾಡಿದ ಸಾರ್ವಜನಿಕರಿಗೆ ಉಡಾಫೆ ಉತ್ತರ ನೀಡಿ ನೀವೇ ವೈದ್ಯರನ್ನು ಕರೆತನ್ನಿ, ನೇಮಕಾತಿ ಮಾಡಿಕೊಳ್ಳುವುದಾಗಿ ಬೇಜವಾಬ್ದಾರಿತನದಿಂದ ಉತ್ತರ ನೀಡಿದ ಅಧಿಕಾರಿ. ಸರ್, ನಾವು ನಮ್ಮ ಬಾಬುನ ಕರ್ಕೊಂಡು ಬಂದಿದ್ದೀವಿ ಇಂಜೆಕ್ಷನ್ ಹಾಕ್ಸೋಕ್ಕೆ. ಅದೊಂದು ಸ್ವಲ್ಪ ಕಫ ತೋರು ಬಂದಂಗಿದೆ. ಡಾಕ್ಟರ್ ತೋರಿಸ್ಕೊಂತ ಇದೆ. 1.5 ವರ್ಷ ಆಯ್ತು ಸರ್ ಇಲ್ಲಿ ಮಕ್ಳಿಗೆ ಆಗ್ತದೆ. ಹೌದು, ಅದೇ ವ್ಯವಸ್ಥೆ ನೋಡಬಹುದು. ನೀವೇ ಹೇಳ್ರಿ, ನೀವೇ ಯಾರು ನಿಮ್ ಕಡೆಯವ್ರು ಇದ್ರೆ ಯಾರು ಎಮರ್ಜೆನ್ಸಿ ಯಾವ ತರ ಅಂತ ಹೇಳೋದು. ನಾವು ಏನ್ ಮಾಡ್ತೀವಿ, ಗೌರ್ಮೆಂಟ್ ಏನಾಗಿದೆ ಅಂದ್ರೆ ಬರೋರು ಬೇಕು, ಡಾಕ್ಟರ್ ಕರೆದ್ರು ಬರ್ತಾ ಇಲ್ಲ. ಯಾರನ್ನಾರು ಕರ್ಕೊಂಡ್ಬರ್ರಿ, ನಾಳೆಗೆ ಆರ್ಡರ್ ಕೊಡ್ತಾರೆ. ಮಕ್ಕಳ ಡಾಕ್ಟ್ರೇ ಬರ್ದೇ ಇದ್ರೆ ಏನ್ ಮಾಡಕ್ಕಾಗ್ತದೆ ಗೌರ್ಮೆಂಟ್? ಅದೇ ಆಯ್ತು, ನಿಮ್ಗೆ ಯಾರು ಬರ್ತಾ ಇದ್ದವ್ರು ಇದ್ರೆ ಮನವೊಲಿಸಿ ಕರ್ಕೊಂಡ್ಬರ್ರಿ, ಕೂಡ್ಲೆ ಕೊಡ್ತೀವಿ ಆರ್ಡರ್. ಬರ್ರಿ, ಆರ್ಡರ್ ಕೊಡ್ತೇವೆ, ಪ್ರಯತ್ನ ನೀವು ಕೊಡ್ಬೇಕು ಅಂತ ಇದ್ರೆ ನಮ್ ಕಷ್ಟ ನಾವ್ ಹೇಳ್ತಾರ ಬಂದ್ರೆ ನಿಮ್ ಕಷ್ಟ ನೀವ್ ಹೇಳ್ತಿದ್ದೀರಾ. ನಮ್ ಕಷ್ಟ ನಮಗ್ ಡಾಕ್ಟರ್ ಬಂದ್ರೆ ಕೂಡ್ಲೆ ಕೊಡ್ತಾರೆ, ರೆಡಿ ಇದೆ ಎಲ್ಲಾ ಕಡೆ ಬರ್ಬೇಕಲ್ಲ. ಈಗ ಅದೇ ಕಷ್ಟ ಆಗಿದೆ. ಏನ್ ಕಷ್ಟ ಹೇಳ್ಬೇಕ ನೀವು? ಅದೇ ಹೇಳ್ತಾ ಇದೀವಲ್ಲ, ಎಲ್ಲ ಕಡೆ ಕರೀತಾ ಇದ್ದೇವೆ. ಎಲ್ಲ ಕಡೆಗೂ ಕಂಪ್ಲೇಂಟ್ ಮಾಡಿದೆ. ಎಲ್ಲ ಕಡೆ 1 ವರ್ಷ ಬೇಕಾ ಸರ್ ಒಂದ್ ಡಾಕ್ಟರ್ ಬರೋಕೆ? ಅಲ್ಲ ಹೇಳಿ, ಜನ ಎಷ್ಟು ಖಾಲಿ ಇದೆ. ಈಗಲೂ ಈಗಲೇ ಪ್ರೆಷರ್ ಆಗ್ತಾನೆ ಇದಾವೆ. ನೀವು ಕರ್ಕೊಂಡ್ಬರ್ರಿ, ನಾಳೆನೇ ಆರ್ಡರ್ ಕೊಡ್ತೇವೆ ಅಷ್ಟೇ ಹೇಳ್ಬೋದು. ಓಪನ್ ಇದೆ, ಯಾವಾಗ ಬೇಕಾದ್ರೂ ಬನ್ನಿ ಅಂತ ಕರೆದಿದ್ದಾರೆ. ಎಲ್ಲ ಅಲ್ಲ ಗೊತ್ತಿಲ್ಲ, ಅದೇ ನಾಳೆ ಬಂದ್ರೆ ನಾಳೆನೇ ಬರ್ತಾರೆ. ಏನ್ ಜವಾಬ್ದಾರಿ ಅಂದ್ರೆ ಹೇಳಿದ್ದು, ಯಾರು ಬಂದ್ರೆ ಈಗಲೂ ತಗೋತೀವಲ್ಲ. ಎಷ್ಟು ಅಂತ ಕರ್ನಾಟಕದಲ್ಲಿ ಯಾರು ಇಲ್ವಾ ಸರ್? ಯಾರು ಇಲ್ವಾ? ಎಷ್ಟು ಅಂದ್ರೆ ನಾವೇನ್ ಹೇಳಕ್ ಬರ್ತದೆ? ಈಗ ನಾವು ಕರೀಲಿಲ್ಲ ಹೇಳ್ರಿ, ನಾವ್ ಹೇಳ್ತೀವಿ, ತರಿಸ್ಬೇಕು, ಮಾಡ್ಬೇಕು, ಮಾಡ್ಕೊಡ್ತೀವಿ. ಅದೇ ಮತ್ತೇನ್ ಹೇಳ್ಬೇಕಂದ್ರೆ ಈಗ ಕರ್ದಿದ್ದೇವೆ, ಓಪನ್ ಇದೆ, ನಾಳೆ ಬಂದು ನಿನ್ನೆ ಮೊನ್ನೆ ಆಯ್ತು, ನಾಳೆ ತಗೋತೇವೆ ಅಲ್ಲ. ಗೌರ್ಮೆಂಟ್ ಇಂದ ಓಪನ್ ಇದೆ, ನಾಳೆ ಬಂದು ಅಷ್ಟೇ ಬರೋದೇ ಇಲ್ಲ. 1 ವರ್ಷ ಅದಕ್ಕೆ ಕರೆದಿದ್ದೇವೆ. ನೇಟ್ ಪ್ರತಿಭಟನೆ ವಿಚಾರವಾಗಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಪರಿಷತ್ ಬಿಜೆಪಿ ಸದಸ್ಯ ಸಿಟಿ ರವಿಗೆ ಹೈಕೋರ್ಟ್ ತಾತ್ಕಾಲಿಕ ರಿಲೀಫ್ ನೀಡಿದ್ದು, ಸಿಟಿ ರವಿ ವಿರುದ್ಧ ಬಲವಂತದ ಕ್ರಮ ಕೈಗೊಳ್ಳದಂತೆ ಸೂಚಿಸಿದೆ. ಎಂಎಲ್ಸಿ ಸಿಟಿ ರವಿ ತಮ್ಮ ವಿರುದ್ಧ ದಾಖಲಾಗಿರುವ ಎಫ್ಐಆರ್ ರದ್ದುಗೊಳಿಸುವಂತೆ ಹೈಕೋರ್ಟ್ ಮೆಟ್ಟಿಲೇರಿ ತುರ್ತು ವಿಚಾರಣೆಗೆ ಕೋರಿದರು. ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಜುಲೈ 31ಕ್ಕೆ ವಿಚಾರಣೆ ಮುಂದೂಡಿದ್ದು, ಅಲ್ಲಿಯವರೆಗೆ ಬಲವಂತದ ಕ್ರಮ ಕೈಗೊಳ್ಳದಂತೆ ಪೊಲೀಸರಿಗೆ ಸೂಚನೆ ನೀಡಿದೆ. ಸಿಟಿ ರವಿ ತಮ್ಮ ವಿರುದ್ಧ ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ ಅಡಿಯಲ್ಲಿ ದಾಖಲಾದ ಪ್ರಕರಣಕ್ಕೆ ಮಧ್ಯಂತರ ತಡೆ ನೀಡುವಂತೆ ಮನವಿ ಮಾಡಿದ್ದಾರೆ. 3ನೇ ವ್ಯಕ್ತಿ ಈ ಕೇಸ್ನಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ ಎಂದು ಸಿಟಿ ರವಿ ಪರ ಹಿರಿಯ ವಕೀಲ ಅರುಣ್ ಶ್ಯಾಮ್ ವಾದ ಮಂಡಿಸಿದ್ದಾರೆ. ಇನ್ನು ನೋಟಿಸ್ ತಲುಪಿಸಲು ಹೋದ ಪೊಲೀಸರಿಗೆ ಬೆದರಿಕೆ ಹಾಕಿದ್ದಾರೆ ಎಂದು ಎಸ್ಪಿಪಿ ಬಿಎನ್ ಜಗದೀಶ್ ಪ್ರತಿವಾದ ಮಂಡಿಸಿದರು. ಈ ವಾದ ಪ್ರತಿವಾದ ಆಲಿಸಿದ ಹೈಕೋರ್ಟ್ ವಿಚಾರಣೆಯಲ್ಲಿ ಜುಲೈ 31ಕ್ಕೆ ಮುಂದೂಡಿದೆ. ಅಲ್ಲದೆ ಅಲ್ಲಿಯವರೆಗೂ ಸಿಟಿ ರವಿ ವಿರುದ್ಧ ಬಲವಂತದ ಕ್ರಮ ಬೇಡ ಎಂದು ಪೊಲೀಸರಿಗೆ ಸೂಚಿಸಿದರು.
ಪಶುವೈದ್ಯರ ನೇಮಕಾತಿಯ ವೇಳೆ ಕೆಪಿಎಸ್ಸಿಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ವಿರುದ್ಧ ದಾಖಲಾಗಿರುವ 3 ಎಫ್ಐಆರ್ಗಳ ಪೈಕಿ 2 ಸಿಐಡಿ ತನಿಖೆಗೆ ವಹಿಸಲಾಗಿದೆ ಎಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಹೇಳಿದರು. ಕರ್ನಾಟಕ ಲೋಕಸೇವಾ ಆಯೋಗದಿಂದ 400 ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಹಗರಣ ನಡೆದಿದೆ ಎಂದು ಆರೋಪಿಸಿ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ 3 ಪ್ರಕರಣಗಳು ದಾಖಲಾಗಿದ್ದವು. ಅದಕ್ಕೆ ಸಂಬಂಧಿಸಿದಂತೆ 2 ಪ್ರಕರಣಗಳ ತನಿಖೆಯನ್ನು ಅಪರಾಧ ತನಿಖಾ ಇಲಾಖೆಗೆ ವರ್ಗಾಯಿಸಲಾಗಿದೆ. ಬಾಕಿ 1 ಪ್ರಕರಣ ಕುರಿತು ನ್ಯಾಯಾಲಯದಲ್ಲಿ ವಿಚಾರಣೆ ಬಾಕಿ ಇದೆ. ಅಲ್ಲಿನ ಆದೇಶವನ್ನು ಆಧರಿಸಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ಹೇಳಿದರು. ಇತ್ತೀಚೆಗೆ ವಿಧಿವಶರಾದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮರವರಿಗೆ ನಾಗರಿಕ ವೇದಿಕೆಯಿಂದ ಭಾವಪೂರ್ಣ ನುಡಿನಮನ ಸಲ್ಲಿಸಲಾಯಿತು. ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಹಾಸನ ಜಿಲ್ಲಾ ನಾಗರಿಕ ವೇದಿಕೆ ವತಿಯಿಂದ ಆಯೋಜಿಸಿದ್ದ ಮಾತೃಶ್ರೀ ಚೆನ್ನಮ್ಮ ದೇವೇಗೌಡರು ದೊಡ್ಡಮನೆ ದೇವತೆಗೆ ಭಾವಪೂರ್ಣ ನುಡಿನಮನ ಕಾರ್ಯಕ್ರಮದಲ್ಲಿ ವಿವಿಧ ರಾಜಕೀಯ, ಧಾರ್ಮಿಕ, ಸಾಮಾಜಿಕ ಹಾಗೂ ಸಾಹಿತ್ಯ ಕ್ಷೇತ್ರದ ಗಣ್ಯರು ಭಾಗವಹಿಸಿ ಚೆನ್ನಮ್ಮ ಅವರ ವ್ಯಕ್ತಿತ್ವ, ಸೇವೆ, ದೈವಭಕ್ತಿ ಹಾಗೂ ಕುಟುಂಬದ ಮೇಲಿನ ಅವರ ಬದ್ಧತೆಯನ್ನು ಸ್ಮರಿಸಿದರು. ಕಾರ್ಯಕ್ರಮದ ಆರಂಭದಲ್ಲಿ ಮಾತೃಶ್ರೀ ಚೆನ್ನಮ್ಮ ದೇವೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಗೌರವ ಸೂಚಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸಚಿವ ಇ. ಮಂಜು, 1989ರ ಚುನಾವಣೆಯಲ್ಲಿ ತಾವು ಹಾಗೂ ಎಚ್.ಡಿ. ದೇವೇಗೌಡರು ಸೋಲು ಕಂಡ ಬಳಿಕ ಮೊದಲ ಬಾರಿಗೆ ಚೆನ್ನಮ್ಮ ಅವರನ್ನು ಭೇಟಿ ಮಾಡಿದ್ದೆ. ಅವರ ದೈವಭಕ್ತಿ, ತಾಳ್ಮೆ ಮತ್ತು ಧೈರ್ಯದಿಂದಲೇ ದೇವೇಗೌಡರ ಕುಟುಂಬ ರಾಜಕೀಯವಾಗಿ ಉನ್ನತ ಸ್ಥಾನಕ್ಕೇರಿತು. 72 ವರ್ಷಗಳ ಆದರ್ಶ ದಾಂಪತ್ಯ ಜೀವನ ಇಡೀ ಸಮಾಜಕ್ಕೆ ಮಾದರಿಯಾಗಿದೆ ಎಂದು ಹೇಳಿದರು. ರಾಜಕೀಯವಾಗಿ ಪುನರ್ಜನ್ಮ ಕೊಟ್ಟು ನಮ್ಮಂತವರಿಗೆ ಆಶಯ ಕೊಟ್ಟಂತ ನಿಜವಾಗ್ಲೂ ಕೂಡ ಅವರ ಶಕ್ತಿ, ದೇವರ ಹಿಂದೆ ಶಕ್ತಿ ಇರ್ತಕ್ಕಂಥದ್ದು ಚೆನ್ನಮ್ಮನವ್ರದ್ದು ಅಂತಕ್ಕಂಥದ್ದನ್ನ ನಾನು ಅನುಭವಿಸಿದೆ. ಅದು ಕೊನೆಯ 1 ವರ್ಷದಲ್ಲಿ ದೇವ್ರ ಮನೆ ಬಿಟ್ರೆ, ನಮಸ್ಕಾರ ಮಾಡಿಬಿಟ್ರೆ ಬೇರೆ ಮಾತನ್ನ ಆಡ್ತಾ ಇರಲಿಲ್ಲ. ಭಾರಿ ಈ ನೋವಿನ ಸಂಗತಿ. ಒಂದಂತೂ ಸದ್ಯ, ಅವರು ಅವ್ರ ಮನೆಯಲ್ಲಿ ಮಕ್ಕಳು ಕೊಟ್ಟಂತ ಇದು ಪ್ರೀತಿ, ಅದೇ ಪ್ರೀತಿನ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದಂಥದ್ದು ನನ್ನ ಮನಸ್ಸಿಗೆ ನಾಟಿದೆ ಅಂತಕ್ಕಂಥದ್ದು. ಆ ಜೊತೆಗೆ 72 ವರ್ಷದ ದಾಂಪತ್ಯ ಜೀವನ ಇದೆಯಲ್ಲ, ಅಷ್ಟು ಸುಲಭ. ನಾವು 72 ವರ್ಷ ಬದುಕಿದ್ರೆ ಸಾಕಾಗ. 72 ವರ್ಷದ ದಾಂಪತ್ಯ ಜೀವನ ನಿಜವಾಗ್ಲೂ ಕೂಡ ಅವ್ರಿಗೆ ಒಂದು ಈ ಮೇಡ್ ಫಾರ್ ಈಚ್ ಅದರ್ ಅಂತ ಒಂದು ಅವಾರ್ಡ್ ಕೊಡೋರು, ಗಂಡ ಹೆಂಡತಿ ಇಬ್ಬರ ಒಂದು ಇದು ಇದ್ದಂಗೆ. ಬಟ್ ನನಗೆ ಅವರ ಈ ದಾಂಪತ್ಯ ಜೀವನ ಇದೆಯಲ್ಲ, ನಿಜವಾಗ್ಲೂ ಕೂಡ ಒಂದು ಮಾದರಿ. ಇವತ್ತು ದೇಶಕ್ಕೆ ಅಲ್ಲ, ಪ್ರಪಂಚಕ್ಕೆ ಒಂದು ಮಾದರಿಯಾದಂಥ ಕುಟುಂಬ ಅಂತದನ್ನು ಹೇಳಿ. ಈ ಸಂದರ್ಭದಲ್ಲಿ ಶ್ರೀ ಶಂಭುನಾಥ ಸ್ವಾಮೀಜಿ, ಶಾಸಕ ಎಚ್.ಪಿ. ಸ್ವರೂಪ್, ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಎಚ್.ಬಿ. ಮದನಗೌಡ, ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಹಾಗೂ ಅಮೋಘ್ ವಾಹಿನಿಯ ಮುಖ್ಯಸ್ಥರಾದ ಕೆಪಿಎಸ್ ಪ್ರಮೋದ್, ಶ್ರೀ ಸಂಗಮೇಶ್ವರ ಸ್ವಾಮೀಜಿ, ಶ್ರೀ ವಿಜಯಕುಮಾರ ಸ್ವಾಮೀಜಿ, ಜಿಎಲ್ ಮುದ್ದೇಗೌಡ, ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ, ಮಾಜಿ ಶಾಸಕ ಬಿಆರ್ ಗುರುದೇವ್, ಕೃಷ್ಣದಾಸ್, ಎಸ್.ಎಸ್. ಪಾಷಾ, ಎಚ್.ಎಲ್. ಮಲ್ಲೇಶ್ ಗೌಡ, ರಘುಗೌಡ, ಸಿಆರ್ ಶಂಕರ್, ಬಿದರಿಕೆರೆ ಜಯರಾಮ್, ರಘು ಹೊಂಗೇರಿ ಸೇರಿದಂತೆ ಹಲವಾರು ಗಣ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದು ಮಾತೃಶ್ರೀ ಚೆನ್ನಮ್ಮ ದೇವೇಗೌಡರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. ಬೆಳಗಾವಿ ನಗರದ ಸಮಗ್ರ ಅಭಿವೃದ್ಧಿ ಹಾಗೂ ಸಾರ್ವಜನಿಕರಿಗೆ ಗುಣಮಟ್ಟದ ನಾಗರಿಕ ಸೌಲಭ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆ, ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರ ಹಾಗೂ ಸ್ಮಾರ್ಟ್ ಸಿಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯನ್ನು ನಗರಾಭಿವೃದ್ಧಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಸಭೆಯಲ್ಲಿ ವಿವಿಧ ನಗರಾಭಿವೃದ್ಧಿ ಯೋಜನೆಗಳ ಅನುಷ್ಠಾನದ ಪ್ರಗತಿ ಪರಿಶೀಲನೆ ನಡೆಸಿದ ಸಚಿವರು ಯಾವುದೇ ಕಾಮಗಾರಿಗಳು ಅನಗತ್ಯವಾಗಿ ವಿಳಂಬವಾಗದಂತೆ ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ನಗರದ ಸಾರ್ವಜನಿಕ ಶೌಚಾಲಯಗಳು ದಿನದ ಎಲ್ಲ ಸಮಯದಲ್ಲೂ ಸಾರ್ವಜನಿಕರ ಬಳಕೆಗೆ ಮುಕ್ತವಾಗಿರಬೇಕು. ಅವುಗಳ ಸ್ವಚ್ಛತೆ, ನೈರ್ಮಲ್ಯ ಹಾಗೂ ನಿರ್ವಹಣೆಗೆ ಮೊದಲ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ರಾಜ್ಯ ಸರ್ಕಾರದ ಕನ್ನಡ ಪರ ನಿಲುವಿಗೆ ಅನುಗುಣವಾಗಿ ಸರ್ಕಾರಿ ಕಚೇರಿಗಳು ಹಾಗೂ ವಾಣಿಜ್ಯ ಸಂಸ್ಥೆಗಳಲ್ಲಿ ಕನ್ನಡ ನಾಮಫಲಕಗಳ ನಿಯಮವನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಿ ಉಲ್ಲಂಘನೆ ಕಂಡುಬಂದಲ್ಲಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ನಗರದಲ್ಲಿ ಬಾಕಿ ಉಳಿದಿರುವ ಹಳೆಯ ಘನತ್ಯಾಜ್ಯ ನಿರ್ವಹಣೆಯನ್ನು ತ್ವರಿತಗೊಳಿಸಿ ಪರಿಸರ ಸ್ನೇಹಿ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು. ಜೊತೆಗೆ ಹಾಳಾಗಿರುವ ರಸ್ತೆಗಳನ್ನು ಆದ್ಯತೆಯ ಮೇರೆಗೆ ದುರಸ್ತಿಗೊಳಿಸಿ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅನುಕೂಲ ಕಲ್ಪಿಸಬೇಕು ಎಂದು ಅಧಿಕಾರಿಗಳಿಗೆ ತಿಳಿಸಿದರು. ಸಭೆಯಲ್ಲಿ ಬೆಳಗಾವಿ ವಿಧಾನಸಭಾ ಕ್ಷೇತ್ರದ ಶಾಸಕ ಆಸಿಫ್ ರಾಜಶೇಟಿ,
ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ, ಬೆಳಗಾವಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ಪ್ರೀತಿ ಕಾಮಕ್ಕರ್, ಉಪ ಮಹಾಪೌರರಾದ ಹಣಮಂತ ಕೋಕಾಲಿ, ಬೆಳಗಾವಿ ಮಹಾನಗರ ಪಾಲಿಕೆ ಆಯುಕ್ತ ಕಾರ್ತಿಕ್, ಬೆಳಗಾವಿ ಸ್ಮಾರ್ಟ್ ಸಿಟಿ ವ್ಯವಸ್ಥಾಪಕ ನಿರ್ದೇಶಕರಾದ ಕವಿತಾ ವಾರಂಗಲ್, ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಶಕೀಲ್ ಅಹಮದ್ ಸೇರಿದಂತೆ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದು. ಅಕಸ್ಮಾತ್ ನೀರು ಬಿಟ್ಟು ರಾಜ್ಯಕ್ಕೆ ದ್ರೋಹ ಮಾಡಿದ್ರೆ ಹೋರಾಟ ಮಾಡುತ್ತೇವೆ ಎಂದು ಕನ್ನಡಪರ ಹೋರಾಟಗಾರ ವಾಟಲ್ ನಾಗರಾಜ್ ಹೇಳಿದರು. ಸಮಿತಿಯವರೇ ಹೋದ ಸಾರಿ ಸಭೆಯಲ್ಲಿ ಬಿಡಬೇಕಾಗಿಲ್ಲ ಅಂತ ಹೇಳಿದ್ರು. ಅವರೇ ಯಾವ ಉದ್ದೇಶಕ್ಕೆ ಹೇಳಿದ್ರು? ನೀರಿಲ್ಲ ಅಂತ. ಈಗ ನಾವು ಮಂಡ್ಯದ ರೈತರು ಒಂದೇ ಸಮನೆ ಕಣ್ಣೀರಿಡ್ತಾ ಇದ್ದಾರೆ, ನೀರು ಬಿಡಿ ಅಂತ. ನಮ್ಮ ರೈತರಿಗೆ ನಾವು ಕುಡಿಯೋ ನೀರು ಮಾತ್ರ ಬಿಡ್ತೀವಿ, ನೀವು ವ್ಯವಸಾಯಕ್ಕೆ ಉಪಯೋಗಿಸೋಕೆ ಕೂಡದು ಸ್ಪಷ್ಟವಾಗಿ ಸರ್ಕಾರ ಹೇಳ್ತಾ ಇದೆ. ಈ ಮಧ್ಯ ಈ ನಿರ್ವಹಣಾ ಸಮಿತಿಯವರು ತಿರುಗಿ ಅವತ್ತು ಬೇಡ ಅಂದರು, ಇವತ್ತು ಬಿಡಿ ಅಂತ ಹೇಳ್ತಾ ಇದ್ದಾರೆ. ಅವರು ಯಾರು ಒತ್ತಡಕ್ಕೆ ಮಾಡಿದ್ದಾರೆ ನನಗಂತೂ ಗೊತ್ತಿಲ್ಲ. ಭಾಳ ಗಂಭೀರವಾಗಿ ಇದು ನಿಜಕ್ಕೂ ಕರ್ನಾಟಕಕ್ಕೆ ಬರ ಸಿಡಿಲು ಬಡದಂತಾಗಿದೆ, ನೋವಾಗಿದೆ. ಇದನ್ನು ನಾವು ಬಹಳ ಸಮರ್ಥವಾಗಿ ಈ ಬಗ್ಗೆ ನಾವು ಇಡೀ ರಾಜ್ಯ ಚಿಂತನೆ ಮಾಡಬೇಕಾಗಿದೆ. ಇದರಲ್ಲಿ ಪರ ವಿರೋಧ ಅಂತಿಲ್ಲ. ಯಾವುದೇ ಕಾರಣಕ್ಕೂ ಒಂದು ಹನಿ ನೀರನ್ನು ತಮಿಳುನಾಡಿಗೆ ಬಿಡೋದಿಲ್ಲ, ಬಿಡಬಾರ್ದು. ಡಿ ಕೆ ಶಿವಕುಮಾರರು ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಯಾವುದೋ ಒಂದು ಪ್ರೀತಿಗೋ ಅಭಿಮಾನಕ್ಕೋ ಕದ್ದು ಪದ್ದು ಬಿಡೋದಾಗಲಿ, ಮುಚ್ಚುಮರೆಯನ್ನು ಬಿಡೋದಾಗಲಿ ಯಾವುದೇ ಮಾಡಿದ್ರೂ ಇದು ದ್ರೋಹ ಆಗತ್ತೆ. ನಾವು ಒಂದೊಂದು ಹನಿ ನೀರಿಗೂ ಕಾಯ್ತೀವಿ. ಕಾಯುವಾಗ ಏನಾದರೂ ಕರ್ನಾಟಕ ಸರ್ಕಾರ ವಿವೇಚನೆ ಇಲ್ಲದೆ ನೀರು ಬಿಟ್ಟರೆ ಇಡೀ ರಾಜ್ಯಾದ್ಯಂತ ಡಿ ಕೆ ಸರ್ಕಾರದ ವಿರುದ್ಧ ಭಾರೀ ಹೋರಾಟ ಆಗುತ್ತೆ. ಚಾಮರಾಜನಗರ ಜಿಲ್ಲೆಯ ಹನ್ನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟ ವನ್ಯಧಾಮದಲ್ಲಿ ಕಾಡು ಹಂದಿ ಬೇಟೆಗೆ ಬಂದಿದ್ದ 4 ಆರೋಪಿಗಳ ವಿರುದ್ಧ ಅರಣ್ಯ ಇಲಾಖೆ ಕಾರ್ಯಾಚರಣೆ ನಡೆಸಿದ್ದು ಓರ್ವನನ್ನು ಬಂಧಿಸಿದೆ. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ತಾಕೇರಿ ಗ್ರಾಮದ ಅನ್ವಿತ್ ಬಂಧಿತ ಆರೋಪಿಯಾಗಿದ್ದು, ಆತ ಪರಾರಿಯಾಗಲು ಯತ್ನಿಸಿದ ವೇಳೆ ಆತನ ಬಲಗಾಲಿಗೆ ಗುಂಡು ತಗುಲಿ ಗಾಯಗೊಂಡಿದ್ದಾನೆ. ಸೋಮವಾರಪೇಟೆ ತಾಲೂಕಿನ ದರ್ಶನ್, ಮಂಜ ಹಾಗೂ ಕಿರಣ್ ಎಂಬಾತರು ಪರಾರಿಯಾಗಿದ್ದಾರೆ. ಕಾರ್ಯಾಚರಣೆಯಲ್ಲಿ 2 ಮೃತ ಕಾಡು ಹಂದಿಗಳು, ಮಚ್ಚು, ಟಾರ್ಚ್ಗಳು, ಟಾರ್ಪಲ್, ಮೊಬೈಲ್ ಹಾಗೂ ಆಲ್ಟೋ ಕಾರನ್ನು ವಶಪಡಿಸಿಕೊಳ್ಳಲಾಗಿದೆ. ಮಲೆಮಹದೇಶ್ವರ ವನ್ಯಧಾಮದ ಡಿಎಫ್ಒ ಭಾಸ್ಕರ್ ಮಾರ್ಗದರ್ಶನದಲ್ಲಿ ಆರ್ಎಫ್ಒ ರವಿ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದ್ದು, ಕೊಳ್ಳೇಗಾಲ ಪಶು ಆಸ್ಪತ್ರೆಯಲ್ಲಿ ಕಾಡು ಹಂದಿಗಳ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ. ಇದೀಗ ಜಾಹೀರಾತು. ಹಾಸನದ ಕೆಆರ್ ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಗಳು ಲಭ್ಯವಿರುತ್ತವೆ. ಪ್ರತಿದಿನ ನುರಿತ ತಜ್ಞರಾದಂಥ ಡಾಕ್ಟರ್ ಚಿರಂತ್ ಐಎಂ ಫೇಕೋ ಸರ್ಜನ್, ಡಾಕ್ಟರ್ ಸುಮಂತ್ ಐಎಂ ರೆಟಿನಾ ಸರ್ಜನ್, ಡಾಕ್ಟರ್ ಮಧುಮಿತಾ ಎಂ ಫೇಕೋ ಸರ್ಜನ್ ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ. ನಮ್ಮ ಆಸ್ಪತ್ರೆಯ ವಿಶೇಷತೆಗಳು: ಸ್ಟೇಟ್ ಆಫ್ ಆರ್ಟ್ ಆಪರೇಷನ್ ಥಿಯೇಟರ್, ಇಂಜೆಕ್ಷನ್ ರಹಿತ ನೋವಿಲ್ಲದ ಶಸ್ತ್ರಚಿಕಿತ್ಸೆ, ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ಆಟ್ಲಿ ಫೇಕೋ ಮೆಷಿನ್, ಅಂತಾರಾಷ್ಟ್ರೀಯ ಮಟ್ಟದ ಲೆನ್ಸಸ್ ಬಳಕೆ, ನುರಿತ ವೈದ್ಯರ ತಂಡದಿಂದ ರೆಟಿನಾ ತೊಂದರೆಗಳಿಗೆ ಚಿಕಿತ್ಸೆ, ಗ್ಲೋಕೋಮಾ ಸಮಸ್ಯೆಗೆ ಚಿಕಿತ್ಸೆ, ಬಾಲ್ಯದ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ. ನಮ್ಮಲ್ಲಿ ಅತ್ಯಾಧುನಿಕ OCT ಮೆಷಿನ್, ಲೇಸರ್ ಮೆಷಿನ್, ವಿಟ್ರೆಕ್ಟಮಿ ಮೆಷಿನ್ ಹಾಗೂ ಇತರೆ ಕಣ್ಣಿನ ಸಮಸ್ಯೆಗಳಿಗೆ ಬೇಕಾಗುವ ಮೆಷಿನ್ಗಳು ಲಭ್ಯವಿರುತ್ತವೆ. ಹೆಸರಾಂತ ಕಂಪನಿಯ ಉತ್ತಮ ಗುಣಮಟ್ಟದ ಕನ್ನಡಕಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಮುಖ್ಯವಾಗಿ ಯಶಸ್ವಿನಿ ಕಾರ್ಡ್, ಧರ್ಮಸ್ಥಳ ಸಂಘದ ಕಾರ್ಡ್ಗಳ ವಿಮಾ ಸೌಲಭ್ಯ ಹಾಗೂ ಇತರೆ ಖಾಸಗಿ ಕಂಪನಿಗಳ ವಿಮಾ ಸೌಲಭ್ಯಗಳು ದೊರೆಯುತ್ತವೆ. ಭಾನುವಾರ ಹೊರತುಪಡಿಸಿ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 10 ರಿಂದ ಸಂಜೆ 8 ಗಂಟೆವರೆಗೆ ವೈದ್ಯರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ.
ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹಾಸನದ ನಮ್ಮ ವಿಳಾಸ HAR ಆರ್ಕೇಡ್ 4ನೇ ಕ್ರಾಸ್, ಸಂಪಿಗೆ ರಸ್ತೆ, KR ಪುರಂ, ಹಾಸನ. ಫೋನ್ ನಂಬರ್ 9036033343, 9353737288. ತಿಪಟೂರಿನಲ್ಲಿ ಕಳೆದ 3 ವರ್ಷಗಳಿಂದ ಸುನಂದ ಕಣ್ಣಿನ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು ರೋಗಿಗಳ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಲು ಆಶಿಸುತ್ತೇವೆ. ತಿಪಟೂರಿನ ನಮ್ಮ ವಿಳಾಸ NH 206, ಹಾಸನ್ ಸರ್ಕಲ್ ಹತ್ತಿರ, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕ, ತಿಪಟೂರು. ಫೋನ್ ನಂಬರ್ಸ್ 8310505620 ಮತ್ತು 08023901908. ಸಕಲೇಶಪುರದಲ್ಲಿ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವಿಷನ್ ಸೆಂಟರ್ ತೆರೆಯಲಾಗಿದ್ದು ಸೋಮವಾರ ಮತ್ತು ಗುರುವಾರ ನೇತ್ರ ತಜ್ಞರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಸಕಲೇಶಪುರದ ನಮ್ಮ ವಿಳಾಸ ಶ್ರೀನಿವಾಸ ನರ್ಸಿಂಗ್ ಹೋಮ್, 2nd ಫ್ಲೋರ್, BM ರೋಡ್, ಸಕಲೇಶಪುರ. ಫೋನ್ ನಂಬರ್ 7975318630. ಅಜ್ಜಿಯ ಅಡುಗೆ ಅವಳ ಕೈ ರುಚಿಯೊಳಗೆ ನಿಮ್ಮ ಮನೆ ಅಡುಗೆಗೆ ನೈಜ ರುಚಿ ಬೇಕಾದರೆ ಕಲ್ಪ ತೆಂಗಿನೆಣ್ಣೆ. ನನ್ನ ಆರೋಗ್ಯ, ಸೌಂದರ್ಯ ಮತ್ತು ಶಕ್ತಿಯ ರಹಸ್ಯ ಕಲ್ಪ ತೆಂಗಿನೆಣ್ಣೆ. ಪ್ರತಿ ಹನಿಯಲ್ಲೂ ಶುದ್ಧತೆಯನ್ನು ಅನುಭವಿಸಿ. ಕಲ್ಪ ತೆಂಗಿನೆಣ್ಣೆ, ಇದು ಕ್ಯಾಂಪ್ಕೋ ಉತ್ಪನ್ನ. ರೇಖೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ? BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ? ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ. ಆಕರ್ಷಕ ವಿಜಯ್ ಸಿಲ್ವರ್ ಪ್ಯಾಲೇಸ್ ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲ ಮಾದರಿಯ 92.5 ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ. ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು, ಜುಮುಕಿಗಳು, ಸೊಂಟದ ಡಾಬುಗಳು, ಟೆಂಪಲ್ ಡಿಸೈನ್ ಬಳೆಗಳು, ತೋಡುಬಂದಿಗಳು, ಎಮರಾಲ್ಡ್ ವಸ್ತುಗಳು, ಪ್ರತಿನಿತ್ಯ ಹೊಸ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ. ದೇವರ ವಿಗ್ರಹಗಳು, ಬೆಳ್ಳಿಯ ದೀಪಗಳು, ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು, ಪೂಜಾ ಸಾಮಗ್ರಿಗಳು, ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಕಾಂಟ್ಯಾಕ್ಟ್ 9060133333. ಮೈಸೂರಿನ ಸಾಂಪ್ರದಾಯಿಕ ಸಿಹಿಯ ಪರಂಪರೆ ಮಲೆನಾಡಿನ ಮನೆ ಮನಗಳಲ್ಲಿ ನೆಲೆಸಿದ ಕ್ಷಣದಿಂದ ಇಂದಿನ ಈ ಅದ್ಭುತ ಪಯಣದವರೆಗೆ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹಾಸನ ಶಾಖೆಗೆ 10ನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮ. ಈ ವಿಶೇಷ ದಿನಕ್ಕೆ ಸಿಹಿಯಾದ ಕೊಡುಗೆ 1,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ 250 ಗ್ರಾಂ ಮೈಸೂರು ಪಾಕ್ ಉಚಿತ. ಈ ಆಫರ್ ಕೇವಲ ಜುಲೈ 3ರಿಂದ ಜುಲೈ 5ರವರೆಗೆ ಮಾತ್ರ. TNC ಅಪ್ಲೈ. ಸಂಪ್ರದಾಯದ ರುಚಿ, ಗುಣಮಟ್ಟದ ನಂಬಿಕೆ ಮತ್ತು ನಿಮ್ಮ ಅಮೂಲ್ಯ ಪ್ರೀತಿ ನಮ್ಮ ಯಶಸ್ಸಿನ ನಿಜವಾದ ಶಕ್ತಿ. ಸರ್ವರಿಗೂ ಆತ್ಮೀಯ ಸ್ವಾಗತ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272261 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಚಿಕ್ಕಜಾಜೂರು ಬಳ್ಳಾರಿ ರೈಲ್ವೆ ಡಬ್ಲಿಂಗ್ ಯೋಜನೆಯ ಭೂ ಸ್ವಾಧೀನಕ್ಕೆ ಹೆಚ್ಚುವರಿ ಪರಿಹಾರ ಮಂಜೂರಾತಿಗೆ ಆಗ್ರಹಿಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಚಿಕ್ಕಜಾಜೂರು ಟು ಬಳ್ಳಾರಿ ರೈಲ್ವೆ ಡಬ್ಬಿಂಗಿಗೆ ಲೈನ್ ಕೊಟ್ಟಿದ್ದೇವೆ. ಲೈನಿಗೆ ನಮ್ಮ ಜಮೀನುಗಳೆಲ್ಲ ಹೋಗ್ತಾ ಇದ್ದಾವೆ, ಅಕ್ಕಪಕ್ಕಿರೋವೆಲ್ಲ. ಸರ್ಕಾರದ ವ್ಯಾಲಿ ಪ್ರಕಾರ ನಮ್ಮ ದಿನದಲ್ಲಿ ಕಡಿಮೆ 4 ಲಕ್ಷ ರೂಪಾಯಿ ವ್ಯಾಲಿ ಐತೆ.
ನಮ್ಮೆಲ್ಲ ಅಡಿಕೆ ತೋಟಗಳು 4 ಲಕ್ಷ, ಒಂದು ಕುಂಟಿಗೆ 4 ರಿಂದ 5 ಲಕ್ಷ ರೂಪಾಯಿ ತಗೊಳ್ತಾ ಇದ್ದೀವಿ. ನಾವು ಕೊಂಡ್ಕೊಂಡಿದ್ದಾರೆ ಎಲ್ಲ ರೈತರು. ನಮಗೆ ಬರೋದು 50,000 ರೂಪಾಯಿ ಬರೋಲ್ಲ ಒಂದು ಕುಂಟಿಗೆ. ನಮಗೆ ಕಡಿಮೆ ಆಗೈತೆ. ನಮಗೆ ಸರ್ಕಾರ ದಯಮಾಡಿ ಸ್ವಲ್ಪ ಜಾಸ್ತಿ ಪರಿಹಾರ ಕೊಡಬೇಕಂತ ನಾವು ರೈತರೆಲ್ಲ ಕೇಳಕ್ಕೆ ಬಂದಿದ್ದೀವಿ. ಹೊಳಲ್ಕೆರೆ ತಾಲೂಕು ಕಸಬಾ ಹೋಬಳಿ ಚಕ್ಕಂದವಾಡಿ, ಮಾಕುಂಟೆ ಹಾಗೂ ಸಾದರಹಳ್ಳಿಯ ಗ್ರಾಮಗಳ ಜಮೀನುಗಳನ್ನು ಚಿಕ್ಕಜಾಜೂರು ಬಳ್ಳಾರಿ ರೈಲ್ವೆ ಡಬ್ಲಿಂಗ್ ಯೋಜನೆಗೆ ಭೂಸ್ವಾಧೀನ ಪಡಿಸಿಕೊಳ್ಳಲು ಕೊಟ್ಟಿರುವ ಪ್ರಕಟಣೆ ಪ್ರಕಾರ ಸದರಿ ಭೂಸ್ವಾಧೀನಕ್ಕೊಳಗಾಗುವ ಜಮೀನುಗಳ ರೈತರುಗಳು ರೈತಾಪಿ ಕುಟುಂಬದವರಾಗಿದ್ದು ಸಣ್ಣ ಸಣ್ಣ ರೈತರುಗಳಾಗಿದ್ದು ಮೂಲ ಆದಾಯ ಕೃಷಿಯಾಗಿರುತ್ತದೆ ಮತ್ತು ಸ್ವಾಧೀನಪಡಿಸಿಕೊಳ್ಳುವ ಜಮೀನಿನ ಭಾಗಗಳಲ್ಲಿ ಹೆಚ್ಚಿನ ಪ್ರಮಾಣದ ನೀರಿನ ಸೌಕರ್ಯವಿದ್ದು ಸದರಿ ಭೂ ಸ್ವಾಧೀನಪಡಿಸಿಕೊಳ್ಳುವ ಪ್ರದೇಶದಲ್ಲಿ ತೋಟಗಳಿಂದ ಕೂಡಿದ್ದು ಹೆಚ್ಚಿನ ರೀತಿಯಲ್ಲಿ ಫಲ ನೀಡುವ ಗಿಡಮರಗಳು ಸಹ ಕಳೆದುಕೊಳ್ಳುವುದರಿಂದ ನಮಗೆ ಕೃಷಿ ಆದಾಯದ ಪ್ರಮಾಣ ತಗ್ಗುವುದರಿಂದ ಆರ್ಥಿಕವಾಗಿ ನಷ್ಟ ಉಂಟಾಗುತ್ತಿದೆ ಎಂದು ಹೇಳಿದರು. ಮುಸ್ಲಿಂ ಸಮುದಾಯದ ಕುರಿತು ಅವಹೇಳನಕಾರಿ ಹೇಳಿಕೆ ನೀಡಿರುವ ಆರೋಪದ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಯಂಗ್ ಇಂಡಿಯಾ ಯೂತ್ ಆರ್ಗನೈಸೇಷನ್ ರಾಜ್ಯಾಧ್ಯಕ್ಷ ಮೆಹರಾಜ್ ಪಾಷಾ ಒತ್ತಾಯಿಸಿದರು. ಅದರ ವಿರುದ್ಧವಾಗಿ ನಮ್ಮ ಚಿಕ್ಕಮಗಳೂರು ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಸಿಟಿ ರವಿರವರು ನಮ್ಮ ಸಮುದಾಯದ ಬಗ್ಗೆ ಮುಲ್ಲಗಳಿಗೆ ಸೀಳಿದರೆ 3 ಅಕ್ಷರ ಇಲ್ಲ ಅಂತ ಅವರು ಅವಹೇಳನ ಮಾತನ್ನು ಆಡಿ ಕೋಮುಗಲಭೆ ಸೃಷ್ಟಿ ಮಾಡುವಂತಹ ಮಾತುಗಳನ್ನು ಆಡಿದ್ದಾರೆ. ಅದನ್ನು ಯಂಗ್ ಇಂಡಿಯಾ ಯುವ ಸಂಘಟನೆಯು ಖಂಡಿಸುತ್ತೆ. ಯಾಕಂತ ಹೇಳಿದರೆ ದೆಲ್ಲಿಯ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಹೋರಾಟ ಆಗ್ತಾ ಇರೋದು. ಅಲ್ಲಿ CJP ಅಂತ ಹೇಳ್ಬಿಟ್ಟು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳಿಬಿಟ್ಟು ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರೋದು. ಅವರು ಎಲ್ಲ ಸೇರಿಕೊಂಡು ವಿದ್ಯಾರ್ಥಿಗಳು ನಮಗೆ ನ್ಯಾಯ ಬೇಕು, ಎಜುಕೇಷನ್ ಮಿನಿಸ್ಟರ್ ರಿಸೈನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೋರಾಟ ಮಾಡ್ತಾ ಇರೋದು. ಇವರು ಅದರ ವಿರುದ್ಧ ಮಾತಾಡಕ್ಕೆ ಹೋಗಿ ಬರೀ ಮುಲ್ಲಗಳ ಹೆಸರು, ಬರೀ ಮುಸ್ಲಿಮ್ಸ್ಗಳ ಹೆಸರು ತಗೊಂಡು ನಮ್ಮ ಒಂದು ಸಮುದಾಯಕ್ಕೆ ಧಕ್ಕೆ ತರುವಂಥ ಮಾತುಗಳನ್ನು ಆಡಿದ್ದಾರೆ. ಇದನ್ನು ನಾವು ಯಂಗ್ ಇಂಡಿಯಾ ಯುವ ಸಂಘಟನೆಯು ಖಂಡಿಸುತ್ತೆ. ಮತ್ತು ಇನ್ನೊಂದು ಏನಂತ ಹೇಳ್ಬಿಟ್ಟು ಹೇಳಿದರೆ 2 ದಿವಸಗಳ ಹಿಂದೆ ಅವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುವ ಸಮಯದಲ್ಲಿ ಅವರು ಒಂದು ವಿಡಿಯೋ ತೋರಿಸ್ತಾರೆ. ಏನಂತ ಹೇಳ್ಬಿಟ್ಟು ದೆಲ್ಲಿಯ ಪ್ರೊಟೆಸ್ಟ್ನಲ್ಲಿ ಯಾವುದೋ ಒಬ್ಬ ಮುಸ್ಲಿಮ್ಸು ಕಾರಿಗೆ ಬೆಂಕಿ ಹಚ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮೀಡಿಯಾದಲ್ಲಿ ನಿಮ್ಮ ಮಾಧ್ಯಮಗಳಲ್ಲಿ ತೋರಿಸ್ತಾರೆ ಅವರು. ಆ ವಿಡಿಯೋ ನೋಡಿದ್ರೆ ಬಿಹಾರ್ ಮೂಲದ ಯಾವುದೋ ಅಪಘಾತದ ವಿಡಿಯೋ ಅದು ದೆಲ್ಲಿಯ ಪ್ರೊಟೆಸ್ಟಿಗೆ ಅದು ಸಂಬಂಧನೇ ಇಲ್ಲ. ಅವರು MLC ಆಗಿರುವಂತಹ ಒಬ್ಬ ಸಿಟಿ ರವಿಯವರು, ಒಬ್ಬ ರಾಜಕಾರಣಿಯವರು, ದೊಡ್ಡ ರಾಜಕಾರಣಿಯವರು, ಅವರು ಮಾಧ್ಯಮಗೋಷ್ಠಿಯಲ್ಲಿ ಮಾತಾಡೋಣ. ಅವ್ರಿಗೆ ಹಿಂದೆ ಏನಾಗಿದೆ, ಈ ವಿಡಿಯೋ ಬಗ್ಗೆ ಏನು, ಎಲ್ಲಾಗಿರೋದು ವಿಡಿಯೋ ಏನು ಪರಿಶೀಲನೆ ಮಾಡ್ದಲೇ ಸುಮ್ಮನೆ ಸುಳ್ಳು ಆರೋಪವನ್ನು ಹಾಕಿ ಈ ಥರ ಮುಸ್ಲಿಂ ಸಮುದಾಯವನ್ನು ಅವರು ಧಕ್ಕೆ ತರುವಂತ ಮಾಡ್ತಾರೆ. ಇದನ್ನು ನಾವು ಯಂಗ್ ಇಂಡಿಯಾ ಯುವ ಸಂಘಟನೆಯು ಖಂಡಿಸುತ್ತೆ. ಮುಂದಿನ ದಿನಗಳಲ್ಲಿ ಈ ಥರ ಯಾವುದೇ ರೀತಿಯಾದಂತಹ ಮಾತುಗಳು ಬಂದರೆ ನಾವು ಯಂಗ್ ಇಂಡಿಯಾ ಯೂತ್ ಆರ್ಗನೈಸೇಷನ್ಸು ಕಾನೂನಿನ ರೀತಿಯಾಗಿ ಬಾಬಾ ಸಾಹೇಬ್ರವರು ಕೊಟ್ಟಿರುವಂತಹ ನಮಗೆ ಕಾನೂನಿನ ಅಡಿಯಲ್ಲಿ ನಾವು ಹೋರಾಟ ಮಾಡಲು ಸಿದ್ಧರಾಗಿರುತ್ತೇವೆ. ಇದನ್ನು ನಾವು ಹೇಳಕ್ಕೆ ಬಯಸ್ತೀನಿ ಸರ್. ಪತ್ರಿಕಾಗೋಷ್ಠಿಯಲ್ಲಿ ಸಲೀಂ, ಸಾಹಿದ್ ಹಾಗೂ ಇತರರು ಉಪಸ್ಥಿತರಿದ್ದರು. ಹಾಸನ ನಗರದ ಸ್ಟಾರ್ ಪ್ರೊ ಜಿಮ್ನಾಸ್ಟಿಕ್ ಅಕಾಡೆಮಿಯಲ್ಲಿ ತರಬೇತಿ ಪಡೆಯುತ್ತಿರುವ ಕ್ರೀಡಾಪಟುಗಳಾದ ಹರ್ಷಜಿ ಗೌಡ ಮತ್ತು ಪವನ್ HM ರಾಷ್ಟ್ರೀಯ ಮಟ್ಟ ಜಿಮ್ನಾಸ್ಟಿಕ್ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ. ಅಕಾಡೆಮಿಯ ಹರ್ಷಜಿ ಗೌಡ ಹಾಗೂ ಪವನ್ HM ಅವರು ಇದೇ ಆಗಸ್ಟ್ 1 ರಿಂದ 3 ನಡೆಯಲಿರುವ ಆಲ್ ಏಜ್ ಗ್ರೂಪ್ ಆಕ್ರೋಬ್ಯಾಟಿಕ್ ಜಿಮ್ನಾಸ್ಟಿಕ್ ನ್ಯಾಷನಲ್ ಚಾಂಪಿಯನ್ಶಿಪ್ಗೆ ಆಯ್ಕೆಯಾಗಿದ್ದಾರೆ. ಇವರಿಗೆ ಅಕಾಡೆಮಿಯ ತರಬೇತಿದಾರ ಸುಮಂತ್ MM ಅವರ ಮಾರ್ಗದರ್ಶನ ದೊರೆತಿದ್ದು ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಲ್ಲಿ ಉತ್ತಮ ಸಾಧನೆ ಮಾಡುವ ವಿಶ್ವಾಸ ವ್ಯಕ್ತವಾಗಿದೆ. ಈ ಸಾಧನೆಯಿಂದ ಹಾಸನ ಜಿಲ್ಲೆಗೆ ಮತ್ತೊಂದು ಹೆಮ್ಮೆ ಸಿಕ್ಕಿದ್ದು ಕ್ರೀಡಾಭಿಮಾನಿಗಳು ಹಾಗೂ ಸಾರ್ವಜನಿಕರು ಆಯ್ಕೆಯಾದ ಮಕ್ಕಳಿಗೆ ಶುಭ ಹಾರೈಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೈದ್ಯರ ಕೊರತೆ ಬಗ್ಗೆ ಧ್ವನಿಗೆ ಉಡಾಫೆ ಉತ್ತರ ನೀಡಿದ್ದ ಆರೋಗ್ಯ ಇಲಾಖೆಯ ಪ್ರಾದೇಶಿಕ ವಲಯ ಜಂಟಿ ನಿರ್ದೇಶಕ ಪ್ರಕಾಶ್. ಮಾಜಿ ಸಚಿವ ಸಿಟಿ ರವಿಗೆ ತಾತ್ಕಾಲಿಕ ರಿಲೀಫ್ ನೀಡಿದ ಹೈಕೋರ್ಟ್, ಬಲವಂತದ ಕ್ರಮ ಕೈಗೊಳ್ಳದಂತೆ ಪೊಲೀಸರಿಗೆ ಸೂಚನೆ. ಕೆಪಿಎಸ್ಸಿ ಪಶುವೈದ್ಯರ ನೇಮಕಾತಿ ಅಕ್ರಮ ಪ್ರಕರಣ, CID ತನಿಖೆಗೆ ಆದೇಶ. ಹಾಗೂ
ದಿವಂಗತ ಮಾತೃಶ್ರೀ ಚೆನ್ನಮ್ಮ ದೇವೇಗೌಡರಿಗೆ ಭಾವಪೂರ್ಣ ನುಡಿನಮನ. ಆದರ್ಶ ದಾಂಪತ್ಯ, ಸೇವೆ, ದೈವಭಕ್ತಿಯ ಪ್ರತಿರೂಪ ಎಂದು ಬಣ್ಣನೆ. ಮುಂದಿನ ವಾರ್ತಾ ಪ್ರಸಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.